ಎಲ್ಲ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ಗೂ ನಮಸ್ಕಾರ. ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಹಬ್ಗೆ ಸ್ವಾಗತ. ಸೊ ಈ ಸೆಷನ್ ಅಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ತಿಳಿಸ್ಕೊಡ್ತೀನಿ. ಏಂತಕ್ಕೆ ಇಂಪಾರ್ಟೆಂಟು, ನಿಮ್ ಪಿ ಯು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಇರೋದು. ನಾನು ತಿಳಿಸ್ಕೊಡೋ ಅಷ್ಟು ಕ್ವಶನ್ ಸಾಕು. ಅಷ್ಟು ನೋಡ್ಕೊಂಡ್ರೆ ನೀವು ಎಕ್ಸಾಮಿಗೆ ಹೋದ್ರೆ ಸಾಕು. ಅದ್ರಲ್ಲಿರೋ ಕ್ವಶನ್ಸೇನೆ ಬರುತ್ತೆ ನಾನು ತಿಳಿಸ್ಕೊಡೋ ಕ್ವಶನ್ಸ್ ಅಲ್ಲಿ, ಸರಿನಾ? ಸೊ ಇಷ್ಟ ಹೇಳ್ತಾ ಸೆಷನ್ ಕ್ವಿಕ್ಲಿ ಸ್ಟಾರ್ಟ್ ಮಾಡೋಣ. ಫ್ಲೂಯಿಡ್ ಚಾಪ್ಟರ್ ಇದೆಯಲ್ಲ, ಫ್ಲೂಯಿಡ್ ಚಾಪ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ತುಂಬಾ ಅಂದ್ರೆ ತುಂಬಾ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಇದಾವೆ. ಬಟ್ ಈ ಚಾಪ್ಟರ್ ಇಂದ ಪಿ ಯು ಎಕ್ಸಾಮ್ಸ್ ಕೇಳೋದು ಬರೇ 5 ಮಾರ್ಕ್ಸಿಗೆ ಅಷ್ಟೇ. ಬರೇ 5 ಮಾರ್ಕ್ಸಿಗೆ ಕೇಳ್ತಾನೆ ಅಷ್ಟೇ. ಇದ್ರಲ್ಲಿ ಆ 5 ಮಾರ್ಕ್ಸ್ ಅಲ್ಲೂ 1+1 ಅಂದ್ರೆ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಒಂದು, ಮತ್ತೆ 3 ಮಾರ್ಕ್ಸ್ ಕ್ವಶನ್ ಒಂದು. ಇಲ್ಲವಾ ಇದನ್ನೇ 1+1 ಮಾಡಿ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಆಗು ಮಾಡ್ಬೋದು ಅವನು. ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ಯಾಕೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತಿದೀನಿ ಗೊತ್ತಾ? KCET ನೀಟ್ ಕಂಪೇರ್ ಮಾಡಿದ್ರೆ ಈ ಕ್ವಶನ್ಸ್ಗಳು, ಈ ಕಾನ್ಸೆಪ್ಟ್ಸ್ ಏನ್ ಡಿಸ್ಕಸ್ ಮಾಡ್ತೀನಲ್ಲ, ಕಾನ್ಸೆಪ್ಟ್ಸ್ ಇಂದ ತುಂಬಾ ಕ್ವಶನ್ ಫ್ರೇಮ್ ಆಗುತ್ತೆ. ಪಿ ಯು ಎಕ್ಸಾಮ್ ಅಲ್ಲಿ ಮಾತ್ರ 5 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ. ಸೊ ನನ್ನ ಪ್ರಕಾರ ಪಿ ಯು ಎಕ್ಸಾಮ್ ಸ್ಕಿಪ್ ಮಾಡಿದ್ರು ಮಾಡ್ಕೊಳ್ಳಿವೆ. ಬಟ್ KCET ನೀಟ್ ಎಕ್ಸಾಮ್ ಏನಾದ್ರು ಬರಿತೀನಿ ಅಂದ್ರೆ ಈ ಚಾಪ್ಟರ್ ಇಂಪಾರ್ಟೆಂಟ್, ಸರಿನಾ? ನಾನೇ ಹೇಳ್ತಿದ್ದೀನಿ ಸ್ಕಿಪ್ ಮಾಡಿ ಅಂತ, ಯಾಕೆಂದ್ರೆ ತುಂಬಾ ಕ್ವಶನ್ಸ್ ಇದಾವೆ. ನಾನೇ ತೋರಿಸ್ತೀನಿ ನೋಡಿ. 2 ಮಾರ್ಕ್ಸ್ ಅಲ್ಲಿ ಬಂದ್ರೆ, ಹೌ ಡಸ್ ದಿ ಪ್ರೆಷರ್ ಅಟ್ ದಿ ಪಾಯಿಂಟ್ ಇನ್ ಅ ಲಿಕ್ವಿಡ್ ವೇರಿ ವಿತ್ ಡೆಪ್ತ್ ಅಂಡ್ ಡೆನ್ಸಿಟಿ ಆಫ್ ದಿ ಲಿಕ್ವಿಡ್. ಅಂಡ್ ನೆಕ್ಸ್ಟ್, ಮೆನ್ಷನ್ ದಿ ಟೈಪ್ಸ್ ಆಫ್ ಫ್ಲೋ ಆಫ್ ಫ್ಲೂಯಿಡ್ಸ್, distinguish between streamline flow and turbulent flow, what are the different types of energy possessed by a liquid in motion, write their expressions, state and explain Bernoulli's theorem, write a note on uplift of an aircraft, define coefficient of viscosity and name its SI unit, state and explain Stokes law, write Stokes formula and explain the terms, define surface tension and write its SI unit, write the expression for capillary rise of liquid and explain the term. ಇದೆಯಲ್ಲ, ಕಾನ್ಸೆಪ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಕಾನ್ಸೆಪ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಇವಾಗ. ಬಟ್ ಕೇಳೋದು ಒಂದೇ ಕ್ವಶನ್. ಇದ್ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರುತ್ತೆ 2 ಮಾರ್ಕ್ಸ್ಗೆ. MCQ ಕೇಳಿದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಫ್ರೇಮ್ ಆಗುತ್ತೆ. MCQಗೂ ಅಷ್ಟೇ. ಅದೇನೆ ನಾನು 3 ಮಾರ್ಕ್ಸ್ ಸಿಗೋದು ಸೋರ್ಸಿದ್ರು ಸಹ 3 ಮಾರ್ಕ್ಸ್ ಅಲ್ಲೂ ತುಂಬಾ ಎಷ್ಟೊಂದು ಕ್ವಶನ್ಸ್ ಇದಾವೆ. ಕೇಳೋದು ಒಂದೇ, ಟೋಟಲ್ 5 ಮಾರ್ಕ್ಸಿಗೆ ಕೇಳ್ತಾನೆ. ತುಂಬಾ ವೇಸ್ಟ್ ಅನ್ಸುತ್ತೆ. ಬಟ್ ನಾನೇ ಹೇಳ್ತಿದ್ದೀನಲ್ಲ, ಈ ಚಾಪ್ಟರ್ ಸ್ಕಿಪ್ ಮಾಡಂಗಿದ್ರೆ ಮಾಡ್ಬಿಡಿ ಪಿ ಯು ಎಕ್ಸಾಮಿಗೆ ಮಾತ್ರ. ಬಟ್ KCET ನೀಟಿಗೆ ಬಂದ್ರೆ ಸರಿಯಾಗಿ ಕ್ವಶನ್ ಕೇಳ್ತಾನೆ ಈ ಚಾಪ್ಟರ್ ಇಂದ ಅಂಡ್ ಕಾನ್ಸೆಪ್ಟ್ ಇಂದ. ಸೊ 3 ಮಾರ್ಕ್ಸ್ ಅಲ್ಲಿ ಫಸ್ಟ್ ಕ್ವಶನ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಇನ್ಸೈಡ್ ಅ ಲಿಕ್ವಿಡ್. ಅದಿಲ್ಲ ಅಂದ್ರೆ ಎಕ್ಸ್ಪ್ಲೇನ್ ಹೌ ಪ್ಯಾಸ್ಕಲ್ ಲಾ ಇಸ್ ಅಪ್ಲೈಡ್ ಇನ್ ಹೈಡ್ರಾಲಿಕ್ ಲಿಫ್ಟ್. Derive the expression for continuity, equation of continuity. What is the significance of equation? Obtain the expression for terminal velocity of small sphere falling through a fluid. Explain Bernoulli's principle, Torsilis law. Derive the expression for excess pressure inside the liquid drop. Application of capillarity. ಈ ಕಾನ್ಸೆಪ್ಟ್ಸ್ ಹೇಳ್ತಿದ್ದೀನಲ್ಲ, ತುಂಬಾ ಇಂಪಾರ್ಟೆಂಟ್. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಬಟ್ ಕೇಳೋದು ಒಂದೇ ಕ್ವಶನ್. ಇದ್ರಲ್ಲಿ ಯಾವ್ದಾದ್ರು ಒಂದು, ಯಾವ್ದು ಬೇಕಾದ್ರೂ ಕೇಳ್ಬೋದು ಇದ್ರಲ್ಲಿ. ನಾನು ಇದೇ ಕ್ವಶನ್ ಕೇಳ್ತಾನೆ ಅಂತ ಹೇಳಕ್ಕಾಗಲ್ಲ. ಸೊ ಯುವರ್ ವಿಶ್. ಇಫ್ ಯು ಆರ್ ಗುಡ್, ಪ್ಲೀಸ್ ಲುಕ್ ಇನ್ ಟು ದಿಸ್ ಚಾಪ್ಟರ್. ಅಂಡ್ ಈ PDF ಏನಾದ್ರು ಬೇಕು ಅಂದ್ರೆ ಐ ವಿಲ್ ಬಿ ಅಪ್ಲೋಡಿಂಗ್ ಇಟ್ ಇನ್ ಮೈ ವಾಟ್ಸ್ಆಪ್ ಚಾನಲ್. ಡಿಸ್ಕ್ರಿಪ್ಷನ್ ಅಲ್ಲಿದೆ ಲಿಂಕು, ಪ್ಲೀಸ್ ಡೂ ಜಾಯಿನ್. ನಿಮಗೆ ಇದೇ ತರ ಪಿ ಯು ಅಪ್ಡೇಟ್ಸ್ ಒಂದೇ ಅಲ್ಲ, KCET JEE ನೀಟ್ ಎಕ್ಸಾಮ್ ಅಪ್ಡೇಟ್ಸ್, ಅದ್ರ ಜೊತೆ ಕಾನ್ಸೆಪ್ಚುಯಲ್ ಎಕ್ಸ್ಪ್ಲನೇಷನ್ ಸಹ ಮಾಡಿದ್ದೀನಿ. ಯಾಕಂದ್ರೆ ನೀವು ಸೆಕೆಂಡ್ ಇಯರ್ಗೆ ಎಂಟರ್ ಆಗ್ತಿದ್ದೀರಾ, ಐ ವಿಲ್ ಬಿ ದೇರ್ ಟು ಗೈಡ್ ಯು. ಸೊ ಇಫ್ ಯು ವಾಂಟ್, ಡೂ ಫಾಲೋ. ಇಷ್ಟ ಹೇಳ್ತಾ ಸೆಷನ್ ಮುಗಿಸೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ.